ಎಲ್ಲ KCET 2026 ಮಕ್ಕಳಿಗೆ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸ್ ಮೈಂಡ್ ಅಲ್ಲಿ ನಡೀತಾ ಇರುತ್ತೆ, ಸರ್ ನಾನು ಕಾಪಿ ಮಾಡ್ಬೋದಾ, ಸರ್ ವಾಟ್ ಇಸ್ ದ ಡ್ರೆಸ್ ಕೋಡ್ ಏನಿರುತ್ತೆ ಸರ್ ಇದಕ್ಕೆ, ಅದಾದ್ಮೇಲೆ ನಾನು ಏನೇನ್ ಕ್ಯಾರಿ ಮಾಡ್ಬೇಕಲ್ಲ ಎಕ್ಸಾಮ್ ಸೆಂಟರ್ ಹೋಗ್ಬೇಕಾದ್ರೆ, ಏನ ಕ್ಯಾರಿ ಮಾಡಬಾರ್ದು, ವಾಟ್ ಇಸ್ ಅಲೌಡ್, ವಾಟ್ ಇಸ್ ನಾಟ್ ಅಲೌಡ್, ಎಲ್ಲ ಇನ್ಫಾರ್ಮೇಶನ್ ಸ್ಟೂಡೆಂಟ್ಸ್ ಕೊಡ್ತೀನಿ ವಿಡಿಯೋದಲ್ಲಿ. ಬಟ್ ನಿಮ್ ಕಡೆಯಿಂದ ನೀವು ಈ ವಿಡಿಯೋನ ಸ್ಟೂಡೆಂಟ್ಸ್ ಎಂಡ್ ವರೆಗೂ ನೋಡೋದು ಮರಿಬೇಡಿ. ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಫಾಲೋ ಸ್ಟೂಡೆಂಟ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ. ನಾವು ಫಸ್ಟ್ ಥಿಂಗ್ಸ್ ಫಸ್ಟ್ ಸ್ಟೂಡೆಂಟ್ಸ್, ತುಂಬಾ ಸ್ಟೂಡೆಂಟ್ಸ್ ಅನ್ಕೋತಾರೆ, ಸರ್ ನಾನು ಕಾಪಿ ಮಾಡ್ಬೋದಾ, ಸರ್ ನಾನು ಇಲ್ಲಿ ಒಂದು ಚೀಟಿ ತಗೊಂಡು ಹೋಗ್ಬೋದಾ, ಸರ್ ನನ್ನ MCQs ನನ್ನ ಫ್ರೆಂಡ್ಸ್ ಜೊತೆಗೆ ನಾನು 1 2 3 4 ನ ಕೇಳ್ಬೋದಾ? ಸ್ಟೂಡೆಂಟ್ ಚಾನ್ಸೇ ಇಲ್ಲ. 2 or 3 ಮೇನ್ ರೀಸನ್ಸ್. ಫಸ್ಟ್ ಏನು, ನಿಮ್ದು ಪ್ರಾಪರ್ ಆಗಿ ಸ್ಟೂಡೆಂಟ್ ಚೆಕಿಂಗ್ ಆಗುತ್ತೆ. ನಿಮ್ದು ಪ್ರಾಪರ್ ಆಗಿ ಚೆಕಿಂಗ್ ಆಗುತ್ತೆ. ಪ್ರಾಪರ್ ಆಗಿ ನಿಮ್ದು ಆಬ್ವಿಯಸ್ಲಿ ಡ್ರೆಸ್ ಕೋಡ್ ನ ಫಾಲೋ ಮಾಡಿರ್ತೀರಾ, ಡ್ರೆಸ್ ಕೋಡ್ ನ ಫಾಲೋ ಮಾಡಾದ್ಮೇಲೂ ಕೂಡ ಪ್ರಾಪರ್ ಚೆಕಿಂಗ್ ಮಾಡ್ತಾರೆ. ಸೊ ಚೀಟಿ ಅಂತ ತಗೊಂಡು ಹೋಗಲ್ಲ, ನೀವು ಯಾವುದೇ ತರ ಫಾರ್ಮುಲಾಸ್ ತಗೊಂಡು ಹೋಗಕ್ಕಾಗಲ್ಲ. ಅದಾದ್ಮೇಲೆ ಸ್ಟೂಡೆಂಟ್ಸ್ ಎಲ್ಲಾ ಕಡೆಯಿಂದ ಕೂಡ ಇರುತ್ತೆ, CCTV ಕ್ಯಾಮ್ರಾ ಇರುತ್ತೆ. ಸೊ ನೀವು ಯಾವುದೇ ತರ ಕಾಪಿ ಮಾಡಿ ಆಮೇಲೆ ಸಿಕ್ಕಾಕೊಂಡ್ರು ಕೂಡ ನಿಮ್ದು ಹಾಲ್ ಟಿಕೆಟ್, ನಿಮ್ದು ಎಕ್ಸಾಮ್ ಆನ್ಸರ್ ಶೀಟ್ ನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಆಮೇಲೆ ಸ್ಟೂಡೆಂಟ್ಸ್ AI ಬೇಸ್ಡ್ ಫೇಸ್ ರೆಕಗ್ನಿಷನ್ ನಡೆಯುತ್ತೆ. ನೀವು ಎಕ್ಸಾಮ್ ಸೆಂಟರ್ ಹೋದಾಗ ನಿಮ್ದು ಫೋಟೋ ತಗೊಂಡು ಅಪ್ಲೋಡ್ ಮಾಡ್ತಾರೆ. ಯಾರೋ ಬೇರೆಯವರು, ನಿಮ್ಮ ಅಣ್ಣನೋ ತಮ್ಮನೋ ಫ್ರೆಂಡು ಎಕ್ಸಾಮ್ ಬರೀತಿಲ್ಲ ಅಂತ ಅಂದ್ಬಿಟ್ಟು, ಸೊ ಎಲ್ಲಾನು ಚೆಕ್ ಮಾಡ್ತಾರೆ. ಯಾವುದೇ ತರದ್ದು ಎಕ್ಸಾಮ್ ನ ಕಾಪಿ ಮಾಡ್ಬೇಕು, ಏನೋ ಮಾಡ್ಬೇಕಂತ ಥಾಟ್ ಇದೆ ನಿಮ್ಮ ಮಂಡಲಿ, ಅದನ್ನ ಕಿತ್ತು ಬಿಸಾಕಿ ಸ್ಟೂಡೆಂಟ್ಸ್. ಫೇಲ್ ಆಗಿಂತ ಬೆಟ್ರು, ಡಿಬಾರ್ ಆಗಿಂತ ಬೆಟ್ರು, ಅಟ್ ಲೀಸ್ಟ್ ಹೋಗಿ ಎಕ್ಸಾಮ್ ಬರೋದು, ಒಳ್ಳೆ ಮಾರ್ಕ್ಸ್ ಬರಲಿ ಅಂತ. ಓಕೆನಾ? ನಾವು ಸ್ಟೂಡೆಂಟ್ಸ್ ನೀವೇನ್ ಕ್ಯಾರಿ ಮಾಡಬೇಕು, ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಅಡ್ಮಿಟ್ ಕಾರ್ಡ್ ಸ್ಟೂಡೆಂಟ್ಸ್, ಅಡ್ಮಿಟ್ ಕಾರ್ಡ್ ಕಲರ್ ಪ್ರಿಂಟ್ ಔಟ್ ತಗೊಂಬಿಡಿ. ಕಲರ್ ತಗೊಳ್ಳಿ ಸ್ಟೂಡೆಂಟ್ಸ್, 10 ರೂಪಾಯಿ ಆಗುತ್ತೆ, 10 ರೂಪಾಯಿ ಮೇಲೆ ಆಗಲ್ಲ. ಸೊ ಕಲರ್ ಪ್ರಿಂಟ್ ಔಟ್ ತಗೊಂಬಿಡಿ ಸ್ಟೂಡೆಂಟ್ಸ್. ಅಫಿಷಿಯಲ್ ವೆಬ್ಸೈಟ್ ಇಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಐ ಹೋಪ್ ನೀವೆಲ್ಲರೂ ಕೂಡ ಮಾಡಿದೀರಾ ಆಗ್ಲೇ. ಆದ್ರೆ ಸ್ಟೂಡೆಂಟ್ಸ್ ಅದ್ರ ಒಂದು ಜೆರಾಕ್ಸ್ ಮಾಡ್ಕೊಂಬಿಡಿ ಹಂಗೆ ಒಂದು ಸೇಫ್ಟಿಗೆ. ಯಾಕಂದ್ರೆ ಲಾಸ್ಟ್ ಇಯರ್ ತುಂಬಾ ಸ್ಟೂಡೆಂಟ್ಸ್ ಎಕ್ಸಾಮ್ ಹೋಗ್ತಾ ಕಳ್ಳಾಕೊಂಡ್ಬಿಟ್ರು, ಹಾಲ್ ಟಿಕೆಟ್ ಕಳ್ಳಾಕೊಂಡ್ಬಿಟ್ರು. ಸೊ ಒಂದು ಎಕ್ಸ್ಟ್ರಾ ಜೆರಾಕ್ಸ್ ಕೂಡ ಇಟ್ಕೊಂಡಿರಿ ಸ್ಟೂಡೆಂಟ್ಸ್, ಸೇಫ್ಟಿಗೋಸ್ಕರ, ಯಾವತ್ತು ಕೂಡ ಸೇಫ್ಟಿಗೋಸ್ಕರ. ನಾವು ಸ್ಟೂಡೆಂಟ್ಸ್ ಸೆಕೆಂಡ್ ಥಿಂಗ್ ಏನು, ನಿಮ್ದು ID ಪ್ರೂಫ್ ಬೇಕು. ಆಧಾರ್ ಕಾರ್ಡು, ಪಾಸ್ಪೋರ್ಟ್, ಪ್ಯಾನ್ ಕಾರ್ಡು. ಪ್ಯಾನ್ ಕೂಡ ನಡೆಯುತ್ತೆ, ಪ್ಯಾನ್ ಕಾರ್ಡು ನಡೆಯುತ್ತೆ, ಪಾಸ್ಪೋರ್ಟ್ ನಡೆಯುತ್ತೆ, ಆಧಾರ್ ಕೂಡ ನಡೆಯುತ್ತೆ. ವೋಟರ್ ID ಇದ್ರೆ ವೋಟರ್ ID ನಡೆಯುತ್ತೆ, ಅದಕ್ಕೆ 18 ಮೇಲೆ ಆಗಿರ್ಬೇಕು. ಬಟ್ ಸ್ಟಿಲ್ ಇದ್ರ ತಗೊಳ್ಳಿ ಸ್ಟೂಡೆಂಟ್ಸ್. ಓಕೆನಾ? ಸೊ ನಿಮ್ದು ID ಪ್ರೂಫ್ ಬೇಕು ಸ್ಟೂಡೆಂಟ್ಸ್. ಅದಾದ್ಮೇಲೆ ಸ್ಟೂಡೆಂಟ್ಸ್ ಒಂದು ಪೆನ್ ಬೇಡ, ಒಂದು ಪೆನ್ ಮಾತ್ರ ಯಾವತ್ತು ತಗೊಂಡ್ ಹೋಗ್ಬೇಡಿ. ಅಟ್ ಲೀಸ್ಟ್ 2 ಇಲ್ಲ 3 ಪೆನ್ ಸ್ಟೂಡೆಂಟ್ಸ್ ಕ್ಯಾರಿ ಮಾಡಿ. ಈ ಬ್ಲೂ ಮತ್ತೆ ಬ್ಲಾಕ್ ಪೆನ್ ಮಾತ್ರ ಅಲೌ ಇದೆ. ಈ ಬ್ಲೂ ಮತ್ತೆ ಬ್ಲಾಕ್ ಪೆನ್ ಸ್ಟೂಡೆಂಟ್ಸ್ ಏನು ಬಾಲ್ ಪೆನ್ ಆಗಿರ್ಬೇಕು. ಜೆಲ್ ಪೆನ್ನು, ಫೌಂಟೇನ್ ಪೆನ್ನು, ಕಲರ್ ಪೆನ್ನು ಸ್ಟೂಡೆಂಟ್ಸ್ ಅಲೌ ಇಲ್ಲ. ಬ್ಲೂ ಬ್ಲಾಕ್ ಬಾಲ್ ಪೆನ್ನು 2 ಇಂದ 3 ತಗೊಂಡೋಗಿ ಸ್ಟೂಡೆಂಟ್ಸ್. ಅದನ್ನ ಯೂಸ್ ಮಾಡೋಕೆ ಮುಂಚೆ ಮನೇಲಿ ಟ್ರೈ ಮಾಡಿ ಒಂದ್ಸತಿ. ಪೆನ್ ವರ್ಕ್ ಮಾಡ್ತಿದ್ಯಾ, ಎಕ್ಸಾಮ್ ಹೋದ್ಮೇಲೆ ಬೇರೆಯವ್ರ ತರ ಪೆನ್ ಹಚ್ಕೊಳೋದು ಮಾಡ್ಕೋಬೇಡಿ. ಓಕೆನಾ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒಂದು ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್, ಒಂದು ಆಪ್ಷನಲ್. ಇದು ತುಂಬಾ ಕಡೆ ವಾಟರ್ ಬಾಟಲ್ ನ ಅಲೌ ಮಾಡ್ತಾನೂ ಇಲ್ಲ, ವಾಟರ್ ಬಾಟಲ್ ಅಲೌವೇ ಮಾಡ್ತಾ ಇಲ್ಲ ಸ್ಟೂಡೆಂಟ್ಸ್ ತುಂಬಾ ಕಡೆ. ಸೊ ತಗೊಂಡೋಗಿರಿ, ಲಕ್ ಇದ್ರೆ ಅಲೌ ಮಾಡ್ತಾರೆ, ಇಲ್ಲ ಅಲೌ ಮಾಡಲ್ಲ. ಮೈಂಡ್ ಅಲ್ಲಿ ಕೊಂದ್ರಿ ಸ್ಟೂಡೆಂಟ್ಸ್ ಇದನ್ನ. ಸೊ ಈಗ ಸರ್ ನಾನು ಫೋಟೋ ತಗೊಂಡ್ ಹೋಗ್ಬೇಕು, ನಾನು ಇಲ್ಲ ಫೋಟೋ ಅವಶ್ಯಕತೆ ಬರಲ್ಲ ನಿಮ್ಗೆ. ಇಲ್ಲಿ ಅಡ್ಮಿಟ್ ಕಾರ್ಡ್ ಆಗ್ಲಿ ಇರತ್ತೆಲ್ಲ ನಿಮ್ದು, ಓಕೆಲ್ಲ ಇನ್ಫಾರ್ಮೇಶನ್ ಅಡ್ಮಿಟ್ ಕಾರ್ಡ್ ಇರುತ್ತೆ, ID ಪ್ರೂಫ್ ಇರುತ್ತಲ್ಲ ಇನ್ಫಾರ್ಮೇಶನ್, ಅದಕ್ಕಿಂತ ಏನ್ ಬೇಕಾಗಿಲ್ಲ. ಸೊ ಈ ಥಿಂಗ್ಸ್ ಸ್ಟೂಡೆಂಟ್ಸ್ ಕ್ಯಾರಿ ಮಾಡಬೇಕು. ನಾವು ಸ್ಟೂಡೆಂಟ್ಸ್ ವಾಟ್ ಇಸ್ ನಾಟ್ ಕ್ಯಾರಿ, ಯಾವ್ದೇ ತರದ್ದು ಎಕ್ಸಾಮ್ ಹಾಲ್ ಅಲ್ಲಿ, ಇದು ಎಕ್ಸಾಮ್ ಹತ್ರ ರೂಮ್ ಅಕ್ಕಪಕ್ಕ ತಗೊಂಡ್ ಹೋಗ್ಬೋದು. ಓಕೆನಾ? ಬ್ಯಾಗ್ಲಿ ಇಡ್ಬೋದು, ಆಚೆ ಬ್ಯಾಗ್ಲಿ ಇಡ್ಬೋದು. ರಿವೈಸ್ ಮಾಡ್ಬೇಕಲ್ಲ ಎಕ್ಸಾಮ್ಗಿಂತ ಒಂದ್ ದಿವಸ ಮುಂಚೆ, 1 ಅವರ್ ಮುಂಚೆ, 1 ನಿಮಿಷ ಮುಂಚೆ, 1 ಸೆಕೆಂಡ್ ಮುಂಚೆ ಆ ಲಾಸ್ಟ್ ಫಾರ್ಮುಲಾ ಓದ್ಬೇಕಲ್ಲ, ಗೊತ್ತು ಓದ್ತೀರಾ ನೀವು. ಸೊ ಬುಕ್ ತಗೊಂಡ್ ಹೋಗ್ಬೋದು, ತಗೊಂಡ್ ಹೋಗ್ಬೋದು. ಬಟ್ ಎಕ್ಸಾಮ್ ಹಾಲ್ ಅಲ್ಲಿ ಸ್ಟೂಡೆಂಟ್ಸ್ ಯಾವುದೇ ಕಾರಣಕ್ಕೆ ಈ ತರದ್ದು ಲವ್ ಲೆಟರ್ಸ್ ತಗೊಂಡ್ ಹೋಗ್ಬೇಡಿ, ಚಾನ್ಸೇ ಇಲ್ಲ, ಅಲೌ ಮಾಡಲ್ಲ. ಓಕೆನಾ ಸ್ಟೂಡೆಂಟ್ಸ್? ವಾಲೆಟ್, ಸನ್ ಗ್ಲಾಸ್, ಬೆಲ್ಟ್, ಕ್ಯಾಪ್ ಸ್ಟೂಡೆಂಟ್ಸ್ ಏನು ಅಲೌ ಇಲ್ಲ. ಮಾಸ್ಕ್ ಕೂಡ ಅಲೌ ಇಲ್ಲ, ಮಾಸ್ಕ್ ಅಲೌ ಇಲ್ಲ. ಟೋಪಿ, ಗ್ಲಾಸಸ್ ಸ್ಟೈಲ್ ಮಾಡಕ್ಕೆ ಏನು ಅಲೌ ಇಲ್ಲ ಅಲ್ಲಿ. ಬೆಲ್ಟ್ ಕೂಡ ಅಲೌ ಇಲ್ಲ. ಓಕೆನಾ? ಸೊ ಎಲಾಸ್ಟಿಕ್ ಪ್ಯಾಂಟ್ ಹಾಕೊಂಡು ಹೋಗಿ ಎಲ್ಲರೂ ಕೂಡ, ಗರ್ಲ್ಸ್ ಬಾಯ್ಸ್ ಇಬ್ರು ಕೂಡ ಎಲಾಸ್ಟಿಕ್ ಪ್ಯಾಂಟ್ ಹಾಕೊಂಡು ಹೋಗಿ. ಸುಮ್ಮನೆ ಲೂಸ್ ಪ್ಯಾಂಟ್ ಹಾಕೊಂಡ್ಬಿಟ್ಟು ಪ್ಯಾಂಟ್ ಬೀಳೋದೆಲ್ಲ ಸೀನ್ ಬೇಡ. ಎಲಾಸ್ಟಿಕ್ ಪ್ಯಾಂಟ್ ಹಾಕೊಂಡು ಹೋಗಿ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ. ನಾವು ಸ್ಟೂಡೆಂಟ್ಸ್ ಮೊಬೈಲ್ ಫೋನ್ ಆಬ್ವಿಯಸ್ ಅಲೌ ಇಲ್ಲ, ಬ್ಲೂಟೂತ್ ಡಿವೈಸ್ ಅಲೌ ಇಲ್ಲ, ಪೇಜರ್ ಏನು ಅಲೌ ಇಲ್ಲ. ಏನು ನೋಡಿ, ವಾಚ್ ಅಲೌ ಇಲ್ಲ ಸ್ಟೂಡೆಂಟ್ಸ್, ವಾಚ್ ಕೂಡ ಅಲೌ ಇಲ್ಲ, ಕ್ಯಾಲ್ಕುಲೇಟರ್ ಅಲೌ ಇಲ್ಲ, ಕ್ಯಾಮ್ರಾ ಅಲೌ ಇಲ್ಲ, ಏನು ಅಲೌ ಇಲ್ಲ. ಅನ್ಕೋಬಿಡಿ ಸರ್ ನಾನು ಸ್ಮಾರ್ಟ್, ನಾನು ತುಂಬಾ ಫೋನ್ ನಲ್ಲಿ ಆನ್ಸರ್ ನೋಡ್ಕೊಂಡ್ಬಿಡ್ತೀನಿ, ಏನು ಅಲೌ ಇಲ್ಲ. ಚೆಕ್ ಮಾಡ್ತಾರೆ ಸ್ಟೂಡೆಂಟ್ಸ್, ಎಲ್ಲ ಚೆಕ್ ಮಾಡ್ತಾರೆ. ಓಕೆನಾ? ಸ್ಪೈ ಕ್ಯಾಮ್ರಾಸ್, ಮೈಕ್ರೋಫೋನ್ಸ್ ಏನು ಅಲೌ ಇಲ್ಲ. ಯಾವ್ದೇ ತರ ಸ್ಟೂಡೆಂಟ್ಸ್ ಯಾವ್ದೇ ತರದ್ದು ನಿಮ್ಗೆ ಊಟ ಅಲೌ ಇಲ್ಲ. ಇಲ್ಲಿ ಊಟ ಅಲೌ ಇಲ್ಲ. ತುಂಬಾ ಕಡೆ ಬಾಟಲ್ ಕೂಡ ಅಲೌ ಇಲ್ಲ. ನಿಮ್ ಸ್ಟಾರ್ಟಿಂಗ್ ನಿಮ್ಗೆ ಬಾಟಲ್ ಅಲೌ ಇದೆ ಕೆಲವು ಕಡೆ, ಬಟ್ ತುಂಬಾ ಕಡೆ ಬಾಟಲ್ ಕೂಡ ಅಲೌ ಮಾಡಲ್ಲ. ನೆನ್ಪಿರ್ಲಿ ಸ್ಟೂಡೆಂಟ್ಸ್, ಇದು ಫುಡ್ ಊಟ ಏನು ಅಲೌ ಇಲ್ಲ ಎಕ್ಸಾಮ್ ಅಲ್ಲಿ. ಸೊ ಏನು ಸ್ಟೂಡೆಂಟ್ಸ್ ಅಲೌ ಇಲ್ಲ. ಈಗ ತುಂಬಾ ಸ್ಟೂಡೆಂಟ್ಸ್ ಕೇಳ್ತಾರೆ, ಸರ್ ನಾನು ತುಂಬಾ ದೂರದಿಂದ ಬರ್ತಾ ಇದ್ದೀನಿ, ನಾನು ಒಬ್ಬನೇ ಬರ್ತಾ ಇದ್ದೀನಿ,
ಅವಾಗ ಏನ್ ಮಾಡ್ಬೇಕು ಸ್ಟೂಡೆಂಟ್ಸ್ ಅವಾಗ ಏನ್ ಮಾಡ್ಬೇಕು ಸರ್ ನಾನು ಊಟ ತರಬೇಕಾಗುತ್ತೆ, ಇಲ್ಲಾಂದ್ರೆ ನಾನು ಬುಕ್ ತರಬೇಕಾಗುತ್ತೆ, ಏನು ಪೆನ್ ತರಬೇಕು, ರೊಕ್ಕ ತರಬೇಕು, ನಾನು ಕಾಸು ತರಬೇಕು, ಏನೋ ತರಬೇಕಲ್ಲ ಸ್ಟೂಡೆಂಟ್ಸ್. ನಿಜ ಹೇಳ್ತೀನಿ, ಬೇರೆಯವ್ರನ್ನ ಕರ್ಕೊಂಬನಿ ಜೊತೆಗೆ, ಅಪ್ಪನೋ ಅಮ್ಮನೋ ಅಣ್ಣನೋ ತಮ್ಮನೋ ಯಾರೋ ಕರ್ಕೊಂಬನಿ ಜೊತೆಗೆ, ಅವ್ರ ಕಡೆ ಕೊಡಿ. ಯಾಕಂದ್ರೆ ತುಂಬಾ ಕಡೆ ಈ ಸ್ಟೋರೇಜ್ ಫೆಸಿಲಿಟಿ ಇರಲ್ಲ. ನಿಮ್ದು ಲಕ್ ಚೆನ್ನಾಗಿತ್ತು, ನಿಮ್ದು ಬರೆಯೋ ಸೆಂಟರ್ ಅಲ್ಲಿ ಸ್ಟೋರೇಜ್ ಫೆಸಿಲಿಟಿ ಇದ್ರೆ ಒಳ್ಳೇದು, ಆ ಸ್ಟೋರೇಜ್ ಫೆಸಿಲಿಟಿ ಇಡಿ. ಬಟ್ ಅವಾಗ್ಲೂ ಕೂಡ ನಿಮ್ ಮೈಂಡ್ ನಡೀತಾ ಇರತ್ತ ಥಾಟ್, ಯಾರ್ದು ನನ್ನ ಬ್ಯಾಗ್ ಇದೆ, ನನ್ನ ಫೋನ್ ದೇಬ್ಬಿಟ್ರೆ ಇರತ್ತೆ, ನಿಮ್ ಮೈಂಡ್ ಥಾಟ್ ಇರ್ತದು, ಯಾರು ದೇಬ್ಬಿಟ್ರೆ ಏನ್ ಮಾಡೋದಂತ. ಬಟ್ ಅದಕ್ಕೆ ಯಾರೋ ಕರ್ಕೊಂಬನಿ ಜೊತೆಗೆ. ಯಾರು ಬರ್ಲಿಲ್ಲ ಅಂದ್ರೆ ಸ್ಟೂಡೆಂಟ್ಸ್ ಪ್ಲೀಸ್ ಏನು ವ್ಯಾಲ್ಯೂಬಲ್ ಐಟಮ್ಸ್ ತಗೊಂಡ್ಬರಕ್ ಹೋಗ್ಬೇಡಿ. ಓಕೆ, ಯಾರು ಜೊತೆ ಬರ್ಲಿಲ್ಲ ಅಂತಂದ್ರೆ ಫೋನ್ ಕೂಡ ತರಕ್ ಹೋಗ್ಬೇಡಿ ಆ ಟೈಮಲ್ಲಿ ಸ್ಟೂಡೆಂಟ್ಸ್. ಯಾಕಂದ್ರೆ ಫೆಸಿಲಿಟಿ ಸ್ಟೂಡೆಂಟ್ಸ್ ಏನು ಫೆಸಿಲಿಟಿ ಇರಲ್ಲ ಇಲ್ಲಿ, ಏನು ಸ್ಟೂಡೆಂಟ್ಸ್ ಫೆಸಿಲಿಟಿ ಇರಲ್ಲ. ಕೆಲವು ಕಡೆ ಇರ್ಬೋದು, ಬಟ್ ತುಂಬಾ ಕಡೆ ಇರಲ್ಲ ಸ್ಟೂಡೆಂಟ್ಸ್, ತುಂಬಾ ಕಡೆ ಇರಲ್ಲ. ಈಗ ಸ್ಟೂಡೆಂಟ್ಸ್ ಕರೆಕ್ಟ್ಕೊಳ್ಳಿ, ಡ್ರೆಸ್ ಕೋಡ್ ವಿಡಿಯೋ ನಾನು ಮಾಡಿದೀನಿ ಆಗ್ಲೇ, ಪ್ಲೀಸ್ ಎಲ್ಲರೂ ಚೆಕ್ ಮಾಡಿ ಡ್ರೆಸ್ ಕೋಡ್ ವಿಡಿಯೋನ. ಆಮೇಲೆ ಈ ಡ್ರೆಸ್ ಕೋಡ್ ವಿಡಿಯೋಲಿ ತುಂಬಾ ಜನ ಕೇಳ್ತಾರೆ ಜೀನ್ಸ್ ಅಲಾವ್ ಇದೆಯಾ ಅಂತ. ಸ್ಟೂಡೆಂಟ್ಸ್ ಹಾಕೊಂಡು ಹೋಗ್ಬೇಡಿ. ಲಾಸ್ಟ್ ಇಯರ್ ಕೆಲವು ಸೆಂಟರ್ಸ್ ಅಲ್ಲಿ ಅಲಾವ್ ಮಾಡಿದ್ರು, ಕೆಲವು ಸೆಂಟರ್ಸ್ ಅಲ್ಲಿ ಅಲಾವ್ ಮಾಡಿಲ್ಲ. ಸೊ ಯಾಕೆ ರಿಸ್ಕ್ ತಗೋತೀರಾ ಸರ್? ಸಿಲ್ವರ್ ಚೈನ್ ಅಲಾವ್ ಇದೆ ಸ್ಟೂಡೆಂಟ್ಸ್, ಅಲಾವ್ ಇಲ್ಲ. ಮ್ಯಾಕ್ಸಿಮಮ್ ಮಂಗಲ್ ಸೂತ್ರ ಹಾಕೊಂಡು ಹೋಗ್ಬೋದು ಅಷ್ಟೇ ಸ್ಟೂಡೆಂಟ್ಸ್. ಅದು ಬಿಟ್ರೆ ಹುಡುಗರು ನಿಮ್ಗೆಲ್ಲ ಅದು ಇಲ್ಲ, ನಿಮ್ಗೆ ಏನು ಹಾಕೊಂಡು ಹೋಗ್ಬೇಡಿ, ಏನು ಆರ್ನಮೆಂಟ್ ಹಾಕೊಂಡು ಹೋಗ್ಬೇಡಿ, ಹೆವಿ ಹಾಕೊಂಡು ಹೋಗ್ಬೇಡಿ. ಚಿಕ್ಕ ಚಿಕ್ಕದು ನಡೆಯುತ್ತೆ. ನೋಸ್ ಪಿನ್ ಕೂಡ ಸ್ಟೂಡೆಂಟ್ಸ್ ರಿಮೂವ್ ಮಾಡಕ್ ಹೇಳ್ತಾರೆ, ಓಕೆನಾ? ಅಲಾವ್ ಮಾಡಲ್ಲ ಸ್ಟೂಡೆಂಟ್ಸ್. ಫುಲ್ ಸ್ಲೀವ್ ಹೆಂಗೂ ಅಲಾವ್ ಇಲ್ಲ. ಸರ್ ಕಾಲರ್ ಶರ್ಟ್ ಹಾಕೊಂಡು ಹೋಗ್ಬೇಕು ಸ್ಟೂಡೆಂಟ್ಸ್, ಅದು ಕೂಡ ಅಲಾವ್ ಮಾಡಲ್ಲ ಸ್ಟೂಡೆಂಟ್ಸ್. ತುಂಬಾ ಕಡೆ ಏನ್ ಮಾಡ್ತಾ ಗೊತ್ತಾ, ಈ ತರ ಕಾಲರ್ ಇರೋದು ಕೂಡ ಅಲಾವ್ ಮಾಡಲ್ಲ, ಕಾಲರ್ ಶರ್ಟ್ಸ್ ಕೂಡ ಅಲಾವ್ ಮಾಡಲ್ಲ. ಸೊ ಯಾಕೆ ರಿಸ್ಕ್ ತಗೋತೀರಾ ಸ್ಟೂಡೆಂಟ್ಸ್, ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್. ಮತ್ತೆ ಸ್ಟೂಡೆಂಟ್ಸ್ ನನ್ನ ಕೈಯಿಂದ ನಾಳೆ ಎಕ್ಸಾಮ್ ಚೆನ್ನಾಗಿ ಬರೀರಿ. ಮೇಕ್ ಅಸ್ ಪ್ರೌಡ್ ಸ್ಟೂಡೆಂಟ್ಸ್. ಬೈ ಬೈ ಆಲ್ ಆಫ್ ಯು.